ಕೊರೋನಾ ಬಗ್ಗೆ ಸರ್ಕಾರ ಮತ್ತಷ್ಟು ಅಲರ್ಟ್ ಆಗಿದೆ. ಅಲ್ಲಿ ಮೇನ್ ಆಗಿ ಈಗ ಕ್ರಮಗಳನ್ನ ಕೈಗೊಳ್ಳುವಂತ ನಿಟ್ಟಿನಲ್ಲಿ ಒಂದು ಮಾರ್ಗಸೂಚಿಯನ್ನ ಈ ಮುಂಚೆ ರಿಲೀಸ್ ಮಾಡಿದ್ರು. ಈಗ ಮೇನ್ ಆಗಿ ಏನ್ ಮಾಡಬೇಕು ಅಂದ್ರೆ RT-PCR ಟೆಸ್ಟ್ ಗಳನ್ನ ಜಾಸ್ತಿ ಮಾಡಬೇಕಾಗಿದೆ. ಆ ಒಂದು RT-PCR ಟೆಸ್ಟ್ ಹೆಚ್ಚಳಕ್ಕೆ ಆರೋಗ್ಯ ಇಲಾಖೆ ಸೂಚನೆಯನ್ನ ನೀಡಿರುವಂತದ್ದು. ದಿನಕ್ಕೆ 1 ಲಕ್ಷ RT-PCR ಟೆಸ್ಟ್ ಅನ್ನ ಮಾಡಲಿಕ್ಕೆ ನಿರ್ಧಾರವನ್ನ ಮಾಡಲಾಗಿರುವಂತದ್ದು. ಈ ಹಿಂದೆ ದಿನಕ್ಕೆ 70,500 ಟೆಸ್ಟ್ ಅನ್ನ ಮಾಡಲಾಗ್ತಾ ಇತ್ತು. ಒಂದು ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡಿದ್ರು. ಇಲ್ಲಿ ಬೆಂಗಳೂರಿನಲ್ಲಿ 40,000ಕ್ಕೂ ಹೆಚ್ಚಿನ RT-PCR ಟೆಸ್ಟ್ ಅನ್ನು ಮಾಡುವಂಥದ್ದು, ಮೈಸೂರಿನಲ್ಲಿ 5,000ಕ್ಕೂ ಹೆಚ್ಚಿನ ಟೆಸ್ಟ್ ಅನ್ನು ಮಾಡಬೇಕು ಪ್ರತಿನಿತ್ಯ, ಮಂಗಳೂರಿನಲ್ಲಿ 3,500, ಈ ರೀತಿಯಾಗಿ ಒಂದು ಟಾರ್ಗೆಟ್ ಅನ್ನು ಕೊಟ್ಟಿದ್ರು. ಈಗ ಅದನ್ನ ಮತ್ತಷ್ಟು ಜಾಸ್ತಿ ಮಾಡುವಂತ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆ ಮುಂದಾಗಿದೆ. ಮತ್ತೆ ಕೇಸ್ಗಳು ಜಾಸ್ತಿ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಅದರ ಕರೆಕ್ಟ್ ಗ್ರೌಂಡ್ ರಿಪೋರ್ಟ್ ಕೂಡ ಗೊತ್ತಾಗಬೇಕಾಗಿರುವಂತ ಹಿನ್ನೆಲೆಯಲ್ಲಿ RT-PCR ಟೆಸ್ಟ್ ಅನ್ನ ಜಾಸ್ತಿ ಮಾಡಲಿಕ್ಕೆ ಸೂಚನೆಯನ್ನ ನೀಡಲಾಗಿದೆ. ವೈ RT-PCR ಟೆಸ್ಟ್ ಅಂತ ನೋಡೋದಾದ್ರೆ ಅದರಲ್ಲಿ ಪಕ್ಕ ಮಾಹಿತಿ ಸಿಗುತ್ತೆ. ರ್ಯಾಪಿಡ್ ಟೆಸ್ಟ್ ಅಲ್ಲಿ ಒಂದೊಂದ್ಸಲಿ ಗೊಂದಲ ಉಂಟಾಗುತ್ತೆ. ಒಂದೊಂದ್ಸಲಿ ಪಾಸಿಟಿವ್ ಇರೋದು ನೆಗೆಟಿವ್ ತೋರಿಸಬಹುದು, ನೆಗೆಟಿವ್ ಇರುವಂತದ್ದು ಪಾಸಿಟಿವ್ ತೋರಿಸಬಹುದು. ಸೊ ಹೀಗಾಗಿನೇ RT-PCR ಟೆಸ್ಟ್ಗೆ ಜಾಸ್ತಿ ಪ್ರಾಮುಖ್ಯತೆಯನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ RT-PCR ಟೆಸ್ಟ್ ಅನ್ನ ಜಾಸ್ತಿ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರವನ್ನ ಕೈಗೊಳ್ಳಲಾಗಿರುವಂತದ್ದು. ಆರೋಗ್ಯ ಇಲಾಖೆ ಈ ಒಂದು ಸೂಚನೆಯನ್ನು ನೀಡಿದೆ. ಇದರ ಜೊತೆಗೆ ಪ್ರಾಥಮಿಕ ಹಾಗೂ ದ್ವಿತೀಯ ಸಂಪರ್ಕಿತರ ಟ್ರೇಸಿಂಗ್ ಅನ್ನ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಈಗ ಮುಂದಾಗಲಾಗ್ತಾ ಇದೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸೌಮ್ಯ ಕಳಸ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಸೌಮ್ಯ, ಇದೊಂದು ಒಳ್ಳೆಯ ನಿರ್ಧಾರ. ಯಾಕೆಂದ್ರೆ RT-PCR ಟೆಸ್ಟ್ ಅನ್ನ ಜಾಸ್ತಿ ಮಾಡಿದಾಗ ಅದರ ಗ್ರೌಂಡ್ ರಿಪೋರ್ಟ್ ಗೊತ್ತಾಗುತ್ತೆ, ಕೊರೋನಾ ಯಾವ ಲೆವೆಲ್ ಅಲ್ಲಿ ಇದೆ ರಾಜ್ಯದಲ್ಲಿ ಅಂತ. ಮತ್ತು ಒಂದ್ ಕಡೆ ಪ್ರಮುಖವಾದ ವಿಚಾರ ಅಂದ್ರೆ ಇವರು ಫಸ್ಟ್ ರಾಜ್ಯ ಸರ್ಕಾರ ಟೆಸ್ಟಿಂಗ್ ಮತ್ತೆ ಟ್ರೀಟ್ ಹಾಗೆ ಟ್ರ್ಯಾಕ್ ಮಾಡುವಂತ 3T ಒಂದು ರೂಲ್ಸ್ ಅನ್ನ ಮಾಡ್ಕೊಂಡಿದ್ರು. ಆ ಒಂದು ಪ್ರಮುಖ ಅಂಶವನ್ನ ಇಟ್ಕೊಂಡಿದ್ರು. ಅದೇ ರೀತಿಯಾಗಿ ಈಗ ಮತ್ತೆ ಯಥಾವತ್ತವಾಗಿ ಕೊರೋನಾವನ್ನ ತಡೆಗಟ್ಟುವಂತ ನಿಟ್ಟಿನಲ್ಲಿ ರಾಜ್ಯದಲ್ಲಿ ಮುಂದಾಗಲಾಗ್ತಾ ಇರುವಂತದ್ದು. ಎಷ್ಟರ ಮಟ್ಟಿಗೆ ಇದು ಪರಿಣಾಮಕಾರಿಯಾಗಿರುತ್ತೆ ಅಂತ? ಖಂಡಿತ ಹೌದು ಪೃಥ್ವಿ. ಈಗ ಸದ್ಯಕ್ಕೆ ಪ್ರತಿದಿನ ನಾವು ಈ ಒಂದು ಪ್ರಕರಣಗಳ ಹೆಚ್ಚಳ ಆಗ್ತಾ ಇರೋದನ್ನ ನೋಡ್ತಾ ಇದ್ದೀವಿ ನಾವು. ಸೊ ಕೇಸಸ್ ಜಾಸ್ತಿ ಆದಾಗ ನಾವು ಆರಂಭದಲ್ಲೇ ಅಲರ್ಟ್ ಆಗಿ ಅದಕ್ಕೆ ಬೇಕಾಗಿರುವಂತ ಕ್ರಮಗಳನ್ನು ತಗೊಂಡ್ರೆ ಮುಂದಿನ ದಿನಗಳಲ್ಲಿ ಏನೋ ಪಶ್ಚಾತ್ತಾಪ ಪಡಬೇಕಾಗಿಲ್ಲ ಅನ್ನುವಂತ ಒಂದು ಲೆಕ್ಕಾಚಾರ ರಾಜ್ಯ ಸರ್ಕಾರದ್ದು. ಆ ಒಂದು ಹಿನ್ನೆಲೆಯಲ್ಲಿ 1 ಲಕ್ಷ RT-PCR ಟೆಸ್ಟ್ ಗಳನ್ನ ಒಂದು ದಿನಕ್ಕೆ ಇಡೀ ರಾಜ್ಯದ ಲೆಕ್ಕದಲ್ಲಿ ಮಾಡಬೇಕು ಅನ್ನುವಂತ ಒಂದು ಟಾರ್ಗೆಟ್ ಅನ್ನ ಆರೋಗ್ಯ ಇಲಾಖೆ ಕೊಟ್ಟಿದೆ. ಅಂದ್ರೆ ಇದಕ್ಕಿಂತ ಮುಂಚೆ ಒಂದ್ ದಿನಕ್ಕೆ 70,000, 70,500 ಈ ರೀತಿ ಏನೋ ಟಾರ್ಗೆಟ್ಸ್ ಇತ್ತು. ಸೊ ಹಾಗಾಗಿ ಕ್ರಮೇಣ ಕೇಸ್ಗಳ ಸಂಖ್ಯೆ ಕೂಡ ಕಡಿಮೆ ಆಗಿದ್ರಿಂದ ಅಷ್ಟು ಸಾಕಾಗಿತ್ತು. ಆದ್ರೆ ಈಗ ದಿನೇ ದಿನೇ ನಾವೇ ನೋಡ್ತಾ ಇದೀವಿ, ಜಾಸ್ತಿ ಆಗ್ತಾ ಇದೆ ಕೇಸು. ಆಲ್ಮೋಸ್ಟ್ 1,000 ಕೇಸಸ್ ಕ್ರಾಸ್ ಆಗಿದೆ. ಮತ್ತೆ 100-200 ಇದ್ದಂತಹ ಪ್ರಕರಣಗಳು 1000ದ ಒಂದು ಗಡಿಯನ್ನ ದಾಟ್ತಾ ಇರೋದ್ರಿಂದ ಹೆಚ್ಚೆಚ್ಚು ಪರೀಕ್ಷೆ ಮಾಡೋದು ತುಂಬಾ ಅವಶ್ಯಕ ಆಗುತ್ತೆ. ಯಾಕೆಂದ್ರೆ ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ಗಳನ್ನ ಏನ್ ಮಾಡ್ತಾ ಇದ್ರು, ಅದು ಮಾಡಿದ್ರು ಕೂಡ ನಂತರ RT-PCR ಬೇಕೇ ಬೇಕಾಗಿತ್ತು. RT-PCR ಅಲ್ಲಿ ಬರೋ ರಿಪೋರ್ಟೇ ವ್ಯಾಲಿಡ್ ಆಗಿತ್ತು. ಆ ಒಂದು ಕಾರಣದಿಂದ ಈಗ RT-PCR ಟೆಸ್ಟ್ ಗಳಿಗೆ ಹೆಚ್ಚಿನ ಒಂದು ಒತ್ತನ್ನು ಕೊಡಲಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ RT-PCR ಟೆಸ್ಟ್ ಮಾಡೋದು ಮುಖ್ಯ ಅಂತ ಹೇಳಲಾಗಿದೆ. ಸೊ ಒಂದು ಪಾಸಿಟಿವ್ ಕೇಸ್ ಬಂದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಪ್ರೈಮರಿ ಮತ್ತು ಸೆಕೆಂಡ್ ಪಕ್ಷ 4 ಜನರಿಗಾದ್ರೂ ಅವನು RT-PCR ಪರೀಕ್ಷೆ ಮಾಡ್ಲೇಬೇಕು. ಉಳಿದವರನ್ನ ನಿಗಾದಲ್ಲಿ ಇಡಬೇಕು. ಜೊತೆಗೆ ಅವ್ರನ್ನ ಏನೋ ಹೋಮ್ ಕ್ವಾರಂಟೈನ್ ಮಾಡೋದಿರ್ಬೋದು ಅಥವಾ ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ಅನ್ನ ಮಾಡೋದಿರ್ಬೋದು, ಸಿಂಪ್ಟಮ್ಸ್ ಚೆಕ್ ಮಾಡೋದಿರ್ಬೋದು, ಇದೆಲ್ಲವನ್ನ ಕೂಡ ಮಾಡ್ತಾರೆ. ಆದ್ರೆ ತುಂಬಾ ಹತ್ತಿರದಲ್ಲಿದ್ದಂತಹ 4 ಜನರಿಗಾದ್ರೂ RT-PCR ಟೆಸ್ಟ್ ಗಳನ್ನ ಮಾಡ್ಲೇಬೇಕು ಅನ್ನುವಂತ ಒಂದು ನಿಯಮವನ್ನ ಆರೋಗ್ಯ ಇಲಾಖೆ ಜಾರಿ ಮಾಡಿದೆ. ಸೊ ಈ ಎಲ್ಲಾ ಮುನ್ನೆಚ್ಚರಿಕೆ ತೆಗೆದುಕೊಂಡಂತ ಸಂದರ್ಭದಲ್ಲಿ ಹೆಚ್ಚೆಚ್ಚು ಕೊರೋನಾ ಸಂಖ್ಯೆಗಳು ಒಂದ್ ವೇಳೆ ಆದ್ರೂ ಕೂಡ ಅದು ಕಂಪ್ಲೀಟ್ ಆಗಿ ಕಂಟ್ರೋಲ್ ಅಲ್ಲಿ ಇರುತ್ತೆ. ಎರಡನೇದು ಆ ಒಂದು ಸೋಂಕು ಹರಡದಂತೆ ತಡೆಯೋದಕ್ಕೆ ಇದು ತುಂಬಾನೇ ಒಂದು ಮುಖ್ಯವಾದಂತ ಒಂದು ವಿಚಾರ ಆಗುತ್ತೆ. ಯಾಕೆಂದ್ರೆ ನಿನ್ನೆ ಒಂದೇ ದಿನ 1,135 ಜನಕ್ಕೆ ಸೋಂಕು ಬಂದಿರೋದನ್ನ ನಾವು ಗಮನಿಸಿದ್ವಿ. ಸೊ 1,000 ಕ್ರಾಸ್ ಆಯ್ತು ಅಂತಂದ್ರೆ ನಾವು ಹೆಚ್ಚು ಅಲರ್ಟ್ ಆಗಿ ಇರಬೇಕಾದಂತ ಒಂದು ಸನ್ನಿವೇಶ ಸದ್ಯ ರಾಜ್ಯದಲ್ಲಿ ಇದೆ ಅನ್ನೋದನ್ನ ಗಮನಿಸಬಹುದು. ಓಕೆ, ಥ್ಯಾಂಕ್ ಯು ಸೌಮ್ಯ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.